ವೈಕಂ ಪ್ರಶಸ್ತಿಯ ವಿಶೇಷ ಏನಂದ್ರೆ ಕೇರಳದಲ್ಲಿ ನಡೆದ ಅಸ್ಪೃಶ್ಯತೆ ಚಳವಳಿಗೆ ತಮಿಳುನಾಡು ಸರ್ಕಾರ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ. ಕರ್ನಾಟಕದವರು ವೈಕಂ ಪ್ರಶಸ್ತಿಯ ವಿಜೇತರಾಗಿದ್ದಾರೆ. ಇದು ಒಂದ್ ರೀತಿಯಲ್ಲಿ 3 ರಾಜ್ಯಗಳ ತ್ರಿವೇಣಿ ಸಂಗಮ ಆಗಿದೆ. ನಮಸ್ಕಾರ, ನಾನು ಸ್ವಪ್ನ. ನಾಡಿನ ಚಿಂತಕ, ಕನ್ನಡದ ಸಾಹಿತ್ಯ ಲೋಕದ ಹೆಸರಾಂತ ಸಾಹಿತಿಗಳಾದ ದೇವನೂರು ಮಹದೇವ್ ಅವರಿಗೆ ತಮಿಳುನಾಡು ಸರ್ಕಾರ 2024ನೇ ಸಾಲಿನ ವೈಕಂ ಪ್ರಶಸ್ತಿಯನ್ನ ಪ್ರದಾನ ಮಾಡಿದೆ. ಕೇರಳದ ವೈಕಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇವನೂರು ಮಹದೇವ್ ಅವರಿಗೆ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ವೈಕಂ ಹೋರಾಟದ ನೆನಪಿನಲ್ಲೇ ತಮಿಳುನಾಡು ಸರ್ಕಾರ ಈ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ. ಹಾಗಿದ್ರೆ ವೈಕಂ ಸತ್ಯಾಗ್ರಹ ಅಂದ್ರೆ ಏನು? ವೈಕಂ ಪ್ರಶಸ್ತಿನ ಕೇರಳದಲ್ಲಿ ನಡೆದ ಚಳುವಳಿಗೆ ತಮಿಳುನಾಡು ಸರ್ಕಾರ ವೈಕಂ ಪ್ರಶಸ್ತಿಯನ್ನ ಯಾಕೆ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈಗ ಟಾಪಿಕ್ಗೆ ಬರೋಣ. ವೈಕಂ ಪ್ರಶಸ್ತಿಯ ವಿಶೇಷ ಏನಂದ್ರೆ ಕೇರಳದಲ್ಲಿ ನಡೆದ ಅಸ್ಪೃಶ್ಯತೆ ಚಳುವಳಿಗೆ ತಮಿಳುನಾಡು ಸರ್ಕಾರ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ. ಕರ್ನಾಟಕದವರು ವೈಕಂ ಪ್ರಶಸ್ತಿಯ ವಿಜೇತರಾಗಿದ್ದಾರೆ. ಇದು ಒಂದ್ ರೀತಿಯಲ್ಲಿ 3 ರಾಜ್ಯಗಳ ತ್ರಿವೇಣಿ ಸಂಗಮ ಆಗಿದೆ. ದೇವನೂರು ಮಹದೇವ್ ಅವರಿಗೆ ಕೇರಳದ ವೈಕಂನಲ್ಲಿ ಮೊದಲ ವೈಕಂ ಪ್ರಶಸ್ತಿಯನ್ನ ನೀಡಲಾಗಿದೆ. ಕೇರಳದ ವೈಕಂನಲ್ಲಿ ವೈಕಂ ಹೋರಾಟ ನಡೆದು 100 ವರ್ಷಗಳಾಗಿದ್ದಾವೆ. ಹೋರಾಟದಲ್ಲಿ ಪೆರಿಯಾರ್ ರಾಮಸ್ವಾಮಿ ಅವರು ಕೂಡ ಭಾಗಿಯಾಗಿದ್ದರು. ಶತಮಾನೋತ್ಸವ ಸಮಾರಂಭ ಮತ್ತು ಪೆರಿಯಾರ್ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮವನ್ನು ಗುರುವಾರ ವೈಕಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಮತ್ತು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಪಾಲ್ಗೊಂಡಿದ್ದರು. ಇನ್ನು ಇದೇ ಕಾರ್ಯಕ್ರಮದಲ್ಲಿ ತಮಿಳುನಾಡು ಸರ್ಕಾರ ದೇವನೂರು ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ. ವೈಕಂ ಸತ್ಯಾಗ್ರಹ ನಡೆದ 100 ವರ್ಷಗಳ ತರುವಾಯ ಯಾವ ದೇವಸ್ಥಾನದ ಪ್ರವೇಶಕ್ಕಾಗಿ ಹೋರಾಟ ನಡೆದಿತ್ತೋ ಅದರ ಪಕ್ಕದಲ್ಲೇ ಇರೋ ಸಮುದ್ರದ ದಂಡೆಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಇನ್ನು ಪ್ರಶಸ್ತಿಯನ್ನು ಸ್ವೀಕರಿಸಿದ ದೇವನೂರು ಮಹದೇವ್ ಅವರು ತಾವು ಬರೆದಿರೋ RSS ಆಳ್ ಅಗಲ ಪುಸ್ತಕದ ಕನ್ನಡ, ಇಂಗ್ಲಿಷ್ ಮತ್ತು ಮಲಯಾಳಂ ಅವತರಣಿಕೆಯನ್ನ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಮತ್ತು ಕನ್ನಡ, ಇಂಗ್ಲಿಷ್, ತಮಿಳು ಅವತರಣಿಕೆಯನ್ನ ತಮಿಳುನಾಡು CM ಸ್ಟಾಲಿನ್ ಅವರಿಗೆ ನೀಡಿದ್ದಾರೆ. ಹಾಗೇನೇ ಪೆರಿಯಾರ್ ಸ್ಥಾಪಿಸಿದ್ದ ದ್ರಾವಿಡ ಕಳಗಂನ ಇಂದಿನ ಅಧ್ಯಕ್ಷ K ವೀರಾಸ್ವಾಮಿ ಅವರಿಗೂ ಕೂಡ ಈ ಪುಸ್ತಕಗಳನ್ನು ನೀಡಿದ್ದಾರೆ. ಇನ್ನು ಸಮಾಜದಲ್ಲಿ ತುಳಿತಕ್ಕೊಳಗಾದ ವರ್ಗಗಳ ಕಲ್ಯಾಣಕ್ಕಾಗಿ ಶ್ರಮಿಸಿದ ಗಣ್ಯ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ವೈಕಂ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಅಂತ ಕಳೆದ ವರ್ಷ ವೈಕಂ ಸತ್ಯಾಗ್ರಹ ಶತಮಾನೋತ್ಸವದ ಸಂದರ್ಭದಲ್ಲೇ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಘೋಷಣೆ ಮಾಡಿದರು. ಅದರಂತೆಯೇ ಪ್ರಸ್ತುತ ಸಾಲಿನ ಪ್ರಶಸ್ತಿಗೆ ದೇವನೂರು ಮಹದೇವ್ ಅವರು ಭಾಜನರಾಗಿದ್ದಾರೆ. ಇದು ದಮನಿತ ವರ್ಗಗಳ ಕಲ್ಯಾಣಕ್ಕಾಗಿ ಶ್ರಮಿಸಿದ ವ್ಯಕ್ತಿಗಳಿಗೆ ತಮಿಳುನಾಡು ಸರ್ಕಾರ ಘೋಷಣೆ ಮಾಡಿರೋ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿ 1 ಲಕ್ಷ ರೂಪಾಯಿ ಚೆಕ್ ಮತ್ತು ಸ್ವರ್ಣಲಿಪಿತ ಪದಕವನ್ನ ಒಳಗೊಂಡಿದೆ. ಹಾಗೇನೆ 5 ಲಕ್ಷ ರೂಪಾಯಿ ನಗದು ಪ್ರಶಸ್ತಿ ಪುರಸ್ಕೃತರಿಗೆ ಲಭಿಸಲಿದೆ. ಹಾಗಿದ್ರೆ ಏನಿದು ವೈಕಂ ಸತ್ಯಾಗ್ರಹ ಅನ್ನೋದನ್ನ ನೋಡೋಣ. ತಿರುವಾಂಕೂರು ಸಾಮ್ರಾಜ್ಯದ ವೈಕಂನಲ್ಲಿ ಕಠಿಣ ಮತ್ತು ದಬ್ಬಾಳಿಕೆಯ ಜಾತಿ ವ್ಯವಸ್ಥೆಗೆ ಹೆಸರುವಾಸಿಯಾಗಿತ್ತು. ಸರಿಯಾಗಿ 100 ವರ್ಷಗಳ ಹಿಂದೆ ಸದ್ಯದ ಕೇರಳ ರಾಜ್ಯದ ವೈಕಂ ಅನ್ನೋ ಊರಿನಲ್ಲಿ ನಡೆದ ಒಂದು ಚಾರಿತ್ರಿಕ ಹೋರಾಟ ಈ ವೈಕಂ ಸತ್ಯಾಗ್ರಹ. ಈ ಸತ್ಯಾಗ್ರಹ ನಡೆದಿದ್ದು 30 ಮಾರ್ಚ್ 1924ರಿಂದ 23 ನವೆಂಬರ್ 1925ರವರೆಗೆ. ಈ ವೈಕಂ ಸತ್ಯಾಗ್ರಹದಲ್ಲಿ ಪೆರಿಯಾರ್ ಅಂದೇ ಹೆಸರಾಗಿದ್ದ ತಮಿಳುನಾಡಿನ ಮಹಾನ್ ಕ್ರಾಂತಿಕಾರಿ ಚಿಂತಕ AV ರಾಮಸ್ವಾಮಿಯವರು ಭಾಗಿಯಾಗಿದ್ದರು. ಇಷ್ಟು ಮಾತ್ರ ಅಲ್ಲದೆ ಈ ಸತ್ಯಾಗ್ರಹದಲ್ಲಿ ರಾಮಸ್ವಾಮಿಯವರು 2 ಸಲ ಬಂಧನಕ್ಕೆ ಒಳಗಾಗಿ 3 ತಿಂಗಳ ಕಾಲ ಸೆರೆವಾಸನ ಅನುಭವಿಸಿದ್ರು. ಈ ಒಂದು ಚಾರಿತ್ರಿಕ ಘಟನೆಯ 100ನೇ ವರ್ಷದ ದಿನಾಚರಣೆ ಸಂದರ್ಭದಲ್ಲಿ ವೈಕಂ ಸತ್ಯಾಗ್ರಹ ಮತ್ತು ಅದರಲ್ಲಿ ಪೆರಿಯಾರ್ ಅವರು ಭಾಗವಹಿಸಿದ ನೆನಪಿಗಾಗಿ ತಮಿಳುನಾಡು ಸರ್ಕಾರ ವೈಕಂ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ. ಈ ಪ್ರಶಸ್ತಿಗೆ ದೇವನೂರು ಮಹದೇವ್ ಅವರು ಭಾಜನರಾಗಿದ್ದಾರೆ. ವೈಕಂ ಸತ್ಯಾಗ್ರಹದ ಬಗ್ಗೆ ಕೆಲವು ಸಂಗತಿಗಳಿದಾವೆ. ತಿರುವಾಂಕೂರು ರಾಜ್ಯ ಪ್ರಭುತ್ವದ ಹೆಚ್ಚಿನ ದೊಡ್ಡ ದೇವಾಲಯಗಳಿಗೆ ತಳ ಸಮುದಾಯದವರು ಪ್ರವೇಶ ಮಾಡೋದನ್ನ ನಿರ್ಬಂಧಿಸೋದು ಮಾತ್ರ ಅಲ್ಲದೆ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ನಡೆದಾಡೋದಕ್ಕೂ ಕೂಡ ವರ್ಷಗಳಿಂದ ನಿಷೇಧ ಹೇರಿತ್ತು. ವೈಕಂ ಇದು ಕೇರಳದ ರಾಜ್ಯದಲ್ಲಿ ಬರೋ ಒಂದು ಊರು.
ಈ ವೈಕಂನಲ್ಲಿ ಒಂದು ಪ್ರಸಿದ್ಧ ದೇವಸ್ಥಾನ ಇತ್ತು, ಅದೇ ಶಿವನ ಗುಡಿ. ಕೇರಳದ ಇತರ ಮಹಾನ್ ದೇವಾಲಯಗಳಂತೆಯೇ ವೈಕಂನ ಶಿವನ ದೇವಸ್ಥಾನಕ್ಕೂ ಕೂಡ ಬಲಾಢ್ಯ ಜಾತಿಯವರು ಅಂದ್ರೆ ಕೇರಳದ ನಂಬೂದರಿ, ಬ್ರಾಹ್ಮಣರು ಮತ್ತು ನಾಯರುಗಳನ್ನ ಬಿಟ್ರೆ ತಳ ಸಮುದಾಯಗಳು ಈ ದೇವಸ್ಥಾನವನ್ನ ಪ್ರವೇಶ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ದೇವಸ್ಥಾನದ ಪ್ರವೇಶಕ್ಕೆ ಅಷ್ಟೇ ಅಲ್ಲ, ದೇವಸ್ಥಾನದ ಸುತ್ತಮುತ್ತಲಿನ ರಸ್ತೆಗಳಲ್ಲಿಯೂ ಕೂಡ ತಳ ಸಮುದಾಯದವರನ್ನ ನಡೆಯೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಇನ್ನು ವೈಕಂನ ಶಿವನ ದೇವಸ್ಥಾನದ ಸುತ್ತಮುತ್ತ 4 ರಸ್ತೆಗಳಿದ್ವು. ಈ 4 ರಸ್ತೆಗಳಲ್ಲಿಯೂ ಕೂಡ ತಳ ಸಮುದಾಯದವರು ಓಡಾಡದಂತೆ ನಿರ್ಬಂಧವನ್ನ ಹೇರಲಾಗಿತ್ತು. ಕೇರಳದಲ್ಲಿ ಜಾತಿಯ ಅಸ್ಪೃಶ್ಯತೆ ಅತಿ ಕೆಟ್ಟದಾಗಿತ್ತು. ತಳ ಸಮುದಾಯದವರನ್ನ ರಸ್ತೆಯಲ್ಲಿ ನಡೆಯೋದಕ್ಕೂ ಕೂಡ ಆಸ್ಪದ ಕೊಡದೆ ಇರೋ ಸಮಯದಲ್ಲೇ ಒಂದು ವೈಚಾರಿಕ ಕ್ರಾಂತಿ ಕೇರಳದಲ್ಲಿ ನಡೀತು. ಮಹಾನ್ ಸಂತ ನಾರಾಯಣ್ ಗುರು ಅವರು ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ರಾಂತಿಯನ್ನ ನಡೆಸಿದ್ರು. ಇದು ಕೇರಳದ ಏಳವ ಹೊಲೆಯರಲ್ಲಿ ದೊಡ್ಡ ಅರಿವನ್ನ ಮೂಡಿಸಿತು. ಈ ಎಚ್ಚರದ ಪರಿಣಾಮವಾಗಿ 1924ರಲ್ಲಿ ಅಲ್ಲಿನ ರಾಜಕೀಯ ನಾಯಕರಾಗಿದ್ದ ಟಿ.ಕೆ. ಮಾಧವನ್ ನೇತೃತ್ವದಲ್ಲಿ ಒಂದು ಚಳವಳಿ ಶುರುವಾಯಿತು. ವೈಕಂ ದೇವಾಲಯದ ಸುತ್ತಲಿನ ರಸ್ತೆಗಳನ್ನು ಬಳಸೋದಕ್ಕೆ ತಳ ಸಮುದಾಯದವರಿಗೂ ಕೂಡ ಹಕ್ಕಿದೆ ಅನ್ನೋ ಧ್ವನಿನ ಎತ್ತಿದ್ರು. ಹಾಗೇನೆ ವೈಕಂ ಮಹಾದೇವ ದೇವಸ್ಥಾನಕ್ಕೆ ಏಳವರಿಗೆ ಮತ್ತು ಒಲೆಯರಿಗೆ ವಿಧಿಸಿರೋ ನಿಷೇಧವನ್ನ ತೆಗೆದು ಹಾಕಬೇಕು. ಆ ದೇವಸ್ಥಾನ ಮತ್ತು ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಎಲ್ಲರಿಗೂ ಕೂಡ ಅವಕಾಶವನ್ನ ಕೊಡಬೇಕು ಅಂತ ಆಗ್ರಹಿಸಿದ್ರು. ಟಿ.ಕೆ. ಮಾಧವನ್ ಅವರು ಸತ್ಯಾಗ್ರಹವನ್ನ ಕೂಡ ಆರಂಭ ಮಾಡಿದ್ರು. ಏಳವರ ಮುಖಂಡ ಟಿ.ಕೆ. ಮಾಧವನ್ ಅವರು ನಾರಾಯಣ್ ಗುರುಗಳ ಮಾರ್ಗದರ್ಶನದಂತೆ ಮಾರ್ಚ್ 30, 1924ರಂದು ಚಳುವಳಿಯನ್ನ ಆರಂಭ ಮಾಡಿದ್ರು. ಇನ್ನು ಟಿ.ಕೆ. ಮಾಧವನ್, ಕೆ. ಕೇಲಪ್ಪನ್, ಕೆ.ಪಿ. ಕೇಶವ್ ಮೆನನ್ ನೇತೃತ್ವದಲ್ಲಿ ಪ್ರಚಾರವನ್ನ ನಡೆಸಲಾಯಿತು. ನಿಧಾನಕ್ಕೆ ಶುರುವಾದ ಈ ಚಳುವಳಿ ಅತ್ಯಂತ ವ್ಯಾಪಕವಾಗಿ ಹಬ್ಬಿತು. 1925ರ ನವೆಂಬರ್ 23ರವರೆಗೆ 604 ದಿನಗಳ ಕಾಲ ಈ ಚಳುವಳಿ ನಡೀತು. ಏಳವರ ಮತ್ತು ಹೊಲೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಈ ದೇವಸ್ಥಾನ ಪ್ರವೇಶವನ್ನ ಮಾಡೋದಕ್ಕೆ ಸತ್ಯಾಗ್ರಹದಲ್ಲಿ ಧುಮುಕೋದಕ್ಕೆ ಪ್ರಾರಂಭ ಮಾಡಿದ್ರು. ಇದನ್ನು ಕೇವಲ ಕೇರಳಕ್ಕೆ ಸೀಮಿತಗೊಳಿಸದೆ ಹಾಗೂ ಕೇವಲ ರಸ್ತೆ ಮತ್ತು ದೇವಸ್ಥಾನ ಪ್ರವೇಶಕ್ಕೆ ಮಾತ್ರ ಸೀಮಿತಗೊಳಿಸದೆ ಕೇರಳದ ಒಟ್ಟಾರೆ ಜಾತಿ ತಾರತಮ್ಯದ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಗಮನವನ್ನ ಸೆಳೆಯೋ ದೃಷ್ಟಿಯಿಂದ ಮಾಧವನ್ ಅವರು ಯೋಚನೆ ಮಾಡಿ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮಹಾತ್ಮ ಗಾಂಧಿಯವರನ್ನ ಚಳುವಳಿಯಲ್ಲಿ ಭಾಗವಹಿಸುವಂತೆ ಕೇಳಿಕೊಂಡ್ರು. ಕೊನೆಗೂ ಈ ಚಳುವಳಿಯ ಮಹತ್ವವನ್ನು ಗ್ರಹಿಸಿದ ಗಾಂಧೀಜಿಯವರು ಅದಕ್ಕೆ ಸಮ್ಮತಿಯನ್ನ ಸೂಚಿಸಿ ತಮ್ಮ ಅನುಯಾಯಿ ಕಾಂಗ್ರೆಸ್ಸಿಗರು ಇದರಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ರು. ಇನ್ನು ಮಹಾತ್ಮ ಗಾಂಧೀಜಿಯವರು ಸ್ವತಃ ಮಾರ್ಚ್ 1925ರಲ್ಲಿ ವೈಕಂಗೆ ಭೇಟಿ ನೀಡಿದ್ರು. ಅಷ್ಟೇ ಮಾತ್ರ ಅಲ್ಲದೆ ತಾವೇ ಖುದ್ದಾಗಿ ನಾರಾಯಣ್ ಗುರುಗಳನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ಮಹಾತ್ಮ ಗಾಂಧೀಜಿಯವರು ವೈಕಂಗೆ ಬಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಮೇಲೆ ಇದು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೀತು. ಸ್ವತಂತ್ರ ಹೋರಾಟ ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾತ್ರ ಅಲ್ಲ, ದೇಶದ ತಳ ಸಮುದಾಯಗಳ ಜನರಿಗೆ ಬೇಕಾದ ಸಾಮಾಜಿಕ ಸ್ವಾತಂತ್ರ್ಯನೂ ಕೂಡ ಹೌದು ಅನ್ನೋದನ್ನ ಇದು ಒತ್ತಿ ಹೇಳ್ತು. ಈ ಹೊತ್ತಿಗೆ ತಮಿಳುನಾಡಿನಲ್ಲಿ ದ್ರಾವಿಡ ಚಳುವಳಿಗೆ ಮುನ್ನುಡಿಯನ್ನ ಬರೆದಿದ್ದ ತಂದೆ ಪೆರಿಯಾರ್ ರಾಮಸ್ವಾಮಿಯವರು ತಮಿಳುನಾಡಿನಿಂದ ಬಂದು ವೈಕಂ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ಅಲ್ಲಿನ ಸ್ಥಳೀಯ ರಾಜ್ಯ ಸಂಸ್ಥಾನದ ಸರ್ಕಾರ ಟಿ.ಕೆ. ಮಾಧವನ್ ಅವರೊಂದಿಗೆ ಪೆರಿಯಾರ್ ಅವರನ್ನ ಜೈಲಿಗೆ ಹಾಕ್ತು. ಹೀಗೆ 2 ಸಲ ಇದರಲ್ಲಿ ಜೈಲನ್ನ ಸೇರಿದ ಪೆರಿಯಾರ್ ಅವರಿಗೆ ಮುಂದೆ ವೈಕಂ ವೀರನೆಂಬ ಬಿರುದನ್ನ ನೀಡಿ ಗೌರವ ಸಲ್ಲಿಸಲಾಯಿತು. ಪೆರಿಯಾರ್ ರಾಮಸ್ವಾಮಿ ಅವರು ತಮಿಳುನಾಡಿನ ದ್ರಾವಿಡ ಮುನ್ನೇತ್ರ ಕಳಗಂನ ಸ್ಥಾಪಕರು. ದ್ರಾವಿಡರ ಅಸ್ಮಿತೆ ಉಳಿವಿಗಾಗಿ ಪ್ರತ್ಯೇಕ ದ್ರಾವಿಡ ನಾಡು ರಾಷ್ಟ್ರ ಆಗಬೇಕು ಅಂತ ಆಗ್ರಹಿಸಿದವರು. ತಮ್ಮ ಜೀವಿತ ಅವಧಿಯಲ್ಲಿ ವಿಚಾರವಾದ, ಸ್ವಗೌರವ, ಮಹಿಳೆಯರ ಹಕ್ಕುಗಳು ಮತ್ತು ದ್ರಾವಿಡರ ಮೇಲಿನ ವೈದಿಕ ಪರಂಪರೆ ಹೇರಿಕೆ ವಿರುದ್ಧ ನಿರಂತರವಾಗಿ ಗಟ್ಟಿ ಧ್ವನಿಯನ್ನ ಎತ್ತಿದವರು ಪೆರಿಯಾರ್ ಅವರು. ಇನ್ನು ತಿರುವಾಂಕೂರು ಸತ್ಯಾಗ್ರಹ ಅಂತಿಮವಾಗಿ ದೇವಾಲಯದ ಬಳಿ ತಳ ಸಮುದಾಯದವರು ಬಳಕೆಗಾಗಿ ಹೊಸ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ರು. ಆದಾಗ್ಯೂ ಈ ರಸ್ತೆಗಳು ತಳ ಸಮುದಾಯದವರನ್ನ ವೈಕಂ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಗಳಿಂದ ದೂರ ಇಡ್ತು. ಮಹಾತ್ಮ ಗಾಂಧೀಜಿಯವರ ಮಧ್ಯಸ್ಥಿಕೆಯ ನಂತರ ರಾಜ್ಯ ಪ್ರತಿನಿಧಿ ಸೇತು ಲಕ್ಷ್ಮೀಬಾಯಿ ಅವರೊಂದಿಗೆ ರಾಜಿಯನ್ನ ಮಾಡಿಕೊಳ್ಳಾಯಿತು. ಅವರು ಬಂಧನ ಮಾಡಿದ ಎಲ್ಲರನ್ನ ಬಿಡುಗಡೆ ಮಾಡಿದ್ರು. ವೈಕಂ ದೇವಸ್ಥಾನಕ್ಕೆ ತೆರಳೋ ಉತ್ತರ, ದಕ್ಷಿಣ ಮತ್ತು ಪಶ್ಚಿಮ ರಸ್ತೆಗಳನ್ನ ಎಲ್ಲರೂ ಓಡಾಡೋದಕ್ಕೆ ಅಂತ ತೆರೆದ್ರು. ಆದ್ರೆ ಪೂರ್ವ ರಸ್ತೆಯನ್ನ ತೆರೆಯೋದಕ್ಕೆ ಇವರು ನಿರಾಕರಣೆ ಮಾಡಿದ್ರು. ಮುಂದೆ 1936ರಲ್ಲಿ ತಿರುವಾಂಕೂರು ರಾಜ್ಯ ಚಾರಿತ್ರಿಕವಾದ ಟೆಂಪಲ್ ಎಂಟ್ರಿ ಪ್ರೊಕ್ಲಮೇಷನ್ ಅಥವಾ ದೇವಸ್ಥಾನ ಪ್ರವೇಶ ಘೋಷಣೆ ಮಾಡ್ತಾರೆ. ಆ ಬಳಿಕ ದೇವಸ್ಥಾನದಲ್ಲಿ ಎಲ್ಲ ಜಾತಿಯವರಿಗೆ ಪ್ರವೇಶ ದೊರಕುತ್ತೆ.
ಕೇರಳದ ವೈಕಂ ಸತ್ಯಾಗ್ರಹ ಅನ್ನೋದು ಇಡೀ ದೇಶದ ಇತಿಹಾಸದಲ್ಲಿ ಒಂದು ಅತ್ಯಂತ ಮಹತ್ವದ ಸಾಮಾಜಿಕ ಚಳವಳಿ, ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ವಿರುದ್ಧ ನಡೆದ ಒಂದು ಸ್ವಾಭಿಮಾನದ ಚಳವಳಿ. ಇದರ ನೆನಪಿಗೆ ತಮಿಳುನಾಡು ಡಿಎಂಕೆ ಸರ್ಕಾರ ಮತ್ತು ಕೇರಳದ ಪಿಣರಾಯಿ ವಿಜಯನ್ ಸರ್ಕಾರ ಸೇರಿ ಚೇತಾಳದಲ್ಲಿ ಪೆರಿಯಾರ್ ಅವರ ಪುತ್ಥಳಿಯನ್ನ ಸ್ಥಾಪನೆ ಮಾಡಿದೆ. ಇದೇ ಸಂದರ್ಭದಲ್ಲಿ ವೈಕಂ ಪ್ರಶಸ್ತಿಯನ್ನ ತಮಿಳುನಾಡು ಸರ್ಕಾರ ಘೋಷಣೆ ಮಾಡಿದೆ. ಇಂತಹ ಒಂದು ಚಾರಿತ್ರಿಕ ಚಳುವಳಿಯ ನೆನಪಿನಲ್ಲಿ ನೀಡಲಾಗೋ ವೈಕಂ ಪ್ರಶಸ್ತಿಗೆ ಕರ್ನಾಟಕದ ಸಾಕ್ಷಿ ಪ್ರಜ್ಞೆ ದೇವನೂರು ಮಹದೇವ್ ಅವರು ಪಾತ್ರರಾಗಿದ್ದಾರೆ. ಇದು ಕನ್ನಡಿಗರೆಲ್ಲರಿಗೂ ಕೂಡ ಹೆಮ್ಮೆ ಪಡಬೇಕಾದ ಸಂಗತಿ. ಈಗಾಗಲೇ ದೇವನೂರು ಮಹದೇವ್ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2011ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ದೇವನೂರು ಮಹದೇವ್ ಅವರ ಕುಸುಮಬಾಲೆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಇದಲ್ಲದೆ ಎದೆಗೆ ಬಿದ್ದ ಅಕ್ಷರ, RSS ಆಳ ಮತ್ತು ಅಗಲ, ಒಡಲಾಳ ಮೊದಲಾದ ಪುಸ್ತಕಗಳು ಮಹದೇವ್ ಅವರ ಕೃತಿಗಳಲ್ಲಿ ಪ್ರಮುಖ ಆದವು. ಅಸ್ಪೃಶ್ಯತೆ ವಿರುದ್ಧ ನಡೆದ ಮೊಟ್ಟ ಮೊದಲ ಹೋರಾಟ ಇದಾಗಿದೆ. ಈ ಹೋರಾಟದಲ್ಲಿ ಏಡವ, ನಾಯರ, ದಲಿತ ಸಮುದಾಯ ಸೇರಿದಂತೆ ಎಲ್ಲ ಜಾತಿಯವರು ಸೇರಿ ವೈಕಂ ಸತ್ಯಾಗ್ರಹವನ್ನ ನಡೆಸಿದ್ರು. ಈ ಸತ್ಯಾಗ್ರಹದ 100ನೇ ಶತಮಾನೋತ್ಸವದ ದಿನ ಕೇರಳದ ಸಿಎಂ ಮತ್ತು ತಮಿಳುನಾಡು ಸಿಎಂ ಇಬ್ಬರೂ ಸೇರಿ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೇನೆ ಕರ್ನಾಟಕದ ಬರಹಗಾರ, ಚಳುವಳಿಕಾರ ದೇವನೂರು ಮಹದೇವ್ ಅವರಿಗೆ ಪ್ರಶಸ್ತಿನ ನೀಡಿದ್ದಾರೆ. ಇದು ಒಂದು ರೀತಿಯಲ್ಲಿ ದ್ರಾವಿಡ ನಾಡಿನ ಪ್ರತಿನಿಧಿಗಳೆಲ್ಲರೂ ಒಂದೇ ಕಡೆ ಸೇರಿದ್ದು ವಿಶೇಷ ಆಗಿತ್ತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.